ಇರ್ಫಾನ್ ಜೊತೆಗೂಡಿ ಕಲ್ಲನ್ನ ಯುವಕರ ಗುಂಪು ತೂರಿತ್ತು. ಕಲ್ಲು ಎಸೆಯೋಕ್ ಮುಂಚೆ ಬೀದಿ ದೀಪವನ್ನ ಸಲ್ಮಾನ್ ಅನ್ನೋನ್ ತೆಗೆದಿದ್ದ. ಸಲ್ಮಾನ್, ಇರ್ಫಾನ್ ಮತ್ತವರ ಟೀಮ್ ಇಷ್ಟು ದೊಡ್ಡ ಕೃತ್ಯವನ್ನು ಎಸಗಿರೋದು. ಒಟ್ಟು ಇರ್ಫಾನ್ ಸೇರಿದಂತೆ 22 ಯುವಕರು ಈಗ ಜೈಲು ಪಾಲಾಗಿದ್ದಾರೆ. ಕೃತ್ಯಕ್ಕೆ ಪ್ರಚೋದನೆ ಕೊಟ್ಟಂತಹ ಜಾಫರ್ ಮಾತ್ರ ಎಸ್ಕೇಪ್ ಆಗಿದ್ದಾನೆ. ಇವರೆಲ್ಲ ಸೇರಿಕೊಂಡು ನಾವು ಬೀದಿ ದೀಪ ಆಫ್ ಮಾಡ್ತೀವಿ, ನೀವು ಹೋಗಿ ಕಲ್ಲು ಒಗಿರಿ, ದಪ್ಪ ದಪ್ಪ ಕಲ್ಲನ್ನೇ ತಗೊಂಡು ಹೋಗಿರಿ, ಮೂರ್ತಿ ಕಡೆಗೆ ಒಗಿರಿ ಅಂತ ಹೇಳಿದ್ರಂತೆ. ಈ ಪರಿಣಾಮ ಕೃತ್ಯ ನಡೆದು ಹೋಗಿದೆ. ಇವ್ರ ಹಿಂದೆ ಸಂಘಟನೆ ಇದೆಯಾ, ಇನ್ನೊಂದಿದೆಯಾ? ಮಾಡಸ್ ಆಫ್ ಅಪರೆಂಡಿ ಬಹಳ ಸ್ಪಷ್ಟ. ಆಮೇಲೆ ಆ ಹುಡುಗರನ್ನ ನೋಡ್ತಾ ಇದ್ದೀರಾ. ಈಗ ಸದ್ಯಕ್ಕೆ ಈ ಪ್ರಕರಣದಲ್ಲಿ ಅಕ್ಯೂಸ್ಡ್ಗಳಂತ ಯಾರನ್ನು ಕರಿತಾ ಇದ್ದೀವಿ, ಆ ಹುಡುಗರ ಚಿತ್ರಣವನ್ನು ಒಂದು ಕಡೆಗೆ ನೋಡ್ತಾ ಇದ್ದೀರಾ. ಕೆಲವರಿಗೆ ಇನ್ನೂ ಮೀಸೆ ನೆಟ್ಟಕ್ಕೆ ಚಿಗುರಿಲ್ಲ. ಫಸ್ಟು ಇವರು ಯೂಸ್ ಮಾಡೋದೆ ಈ ಮತಾಂಧತೆಯ ಕ್ರಿಮಿಗಳು ಯೂಸ್ ಮಾಡೋದೆ ಚಿಕ್ಕ ಚಿಕ್ಕ ಹುಡುಗರನ್ನ. ಅವರನ್ನು ಈಸಿಯಾಗಿ ಪ್ರಚೋದನೆಗೆ ಒಳಪಡಿಸ್ಬಿಡ್ಬೋದು. ಈಸಿಯಾಗಿ ಅವ್ರನ್ನ ಪ್ರವೋಕ್ ಮಾಡಿ ಸಮಾಜ ವಿರೋಧಿ ಶಕ್ತಿಗಳಲ್ಲಿ ಬಳಸ್ಕೊಳ್ಬೋದು. ಮಾಡಸ್ ಆಫ್ ಅಪರೆಂಡಿ ಸೇಮು. ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಇವ್ರ ಪರವಾಗಿ ಒಂದಷ್ಟು ಜನ ಬರ್ತಾರೆ, ನನ್ನ ಮಕ್ಳು ಏನು ಮಾಡಿಲ್ಲ, ಅವ್ರ ಅಮಾಯಕರು ಅಂತ. ಇದು ಪ್ರತಿ ಟೈಮ್ ಕೂಡ ಈ ಸಿಂಡಿಕೇಟ್ ಹಿಂಗೆ ಕೆಲಸ ಮಾಡೋದು. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರೋಹಿತ್. ಈಗ ಕೇವಲ 22 ಜನನ, ಆಮೇಲೆ ಮಸೀದಿ ಒಳಗಿನಿಂದ ಕೆಲ ಕಲ್ಲುಗಳು ತೂರಿದ್ವು ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಸೊ ಅದರದ್ದು CCTVs ಏನಾದರೂ ಸಿಕ್ಕಿದೆಯಾ? ಏನೇನು ಮಾಹಿತಿ ಸಿಗ್ತಾ ಇದೆ? ಮಸೀದಿ ಒಳಗಿಂದ ಕಲ್ಲು ಬಂದಿದ್ರೆ ಮಸೀದಿ ಆಡಳಿತ ಮಂಡಳಿಯವ್ರನ್ನು ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ತನಿಖೆ ಆಗ್ತಿದೆಯಾ? ಮಮತಾ, ಈ ಒಂದು ಪ್ರಕರಣದಲ್ಲಿ ಒಟ್ಟು 26 ಮಂದಿ ಭಾಗಿಯಾಗಿರುವಂಥದ್ದು. ಆ ಪೈಕಿ ಈಗ 22 ಮಂದಿಯನ್ನ ಬಂಧನಗೊಳಪಡಿಸಿದ್ದಾರೆ. ಇನ್ನು 4 ಮಂದಿ ನಾಪತ್ತೆ ಆಗಿರುವಂಥದ್ದು. ಆ 4 ಮಂದಿಯ ಹುಡುಕಾಟದಲ್ಲಿ ಕೂಡ ಪೊಲೀಸಿದ್ದಾರೆ. ಏನು ಈ ಒಂದು ಪ್ರಕರಣದ ಕಿಂಗ್ ಪಿನ್ ಅಂತಂದ್ರೆ ಇರ್ಫಾನ್. ಈ ಇರ್ಫಾನ್ನೇ ಕೂಡ ಈ ಒಂದು ಕಲ್ಲು ತೂರಾಟದ ಇಡೀ ರೂಪುರೇಷೆಯನ್ನು ಕೂಡ ಮಾಡುವಂಥದ್ದು. ತನ್ನ ಸ್ನೇಹಿತ ಜಾಫರ್ ಹೇಳ್ತಾನೆ, ಅಂದ್ರೆ ಕಳೆದ 15 ದಿನಗಳಿಂದ ಗಣೇಶ ಚತುರ್ದಶಿ ಏನು ನಡೀತಿದೆ ಅವತ್ತೇ ಕೂಡ ಹೇಳುವಂಥದ್ದು, ಈ ಒಂದು ಗಣೇಶ ಮೆರವಣಿಗೆ ನಮ್ಮ ಮಸೀದಿ ಮುಂದೆ ಹೋಗೋಕ್ಕೆ ನನಗೆ ಇಷ್ಟ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ ಜಾಫರ್ ಇರ್ಫಾನ್ ಬಳಿ ಹೇಳುವಂಥದ್ದು. ಇದಕ್ಕೆ ಇರ್ಫಾನ್ ಒಂದು ರೂಪುರೇಷೆಯನ್ನು ಮಾಡ್ತಾನೆ. ಸುಮಾರು 26 ಮಂದಿಯ ಒಂದು ತಂಡವನ್ನು ಕಟ್ಕೊಂಡು ಗಣಪತಿಯ ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಏನು ಮಾಡಬೇಕು, ಯಾರು ಯಾವ್ಯಾವ ಕೆಲಸನ ಮಾಡಬೇಕು ಅಂತ ಕೂಡ ಇವನೇ ಹಂಚಾಣಿಕೆ ಮಾಡ್ತಾನೆ. 3 ಜನ ಮಸೀದಿಯ ಪಕ್ಕದಲ್ಲಿ ನಿಂತ್ಕೊಂಡು ಕಲ್ಲೊಡೆದ್ರೆ, ಇನ್ನೊಂದಷ್ಟು ಜನ ಏನು ಗುಜರಿ ಹತ್ರ ಹೊಡೆಯುವಂಥದ್ದು, ಇನ್ನೊಂದಷ್ಟು ಜನ ಮನೆಗಳ ಮೇಲ್ಗಡೆ ಒಂದಿಬ್ರು ಲೈಟನ್ನು ಆಫ್ ಮಾಡುವಂಥ ಕೆಲಸಗಳನ್ನ ವಿಂಗಡಣೆ ಮಾಡಿಕೊಂಡು ಮಾಡುವಂಥದ್ದು. ಅಂದರೆ ಸ್ಥಳೀಯರು ಹೇಳುವಂಥ ಪ್ರಕಾರವಾಗಿ ಮಸೀದಿಯ ಒಳಭಾಗದಿಂದಲೇ ಕೂಡ ಕಲ್ಲು ಬಂತು ಅಂತ ಹೇಳಲಾಗ್ತಾ ಇದೆ. ಆದರೆ CCTV ದೃಶ್ಯಾವಳಿಗಳು ಮತ್ತೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮೂಲಕವಾಗಿ ಬಹಿರಂಗ ಆಗಿರುವಂಥದ್ದು ಏನಂತಂದ್ರೆ, ಮಸೀದಿಯ ಪಕ್ಕದಿಂದ ಕಲ್ಲುಗಳು ಬಂದಿರುವಂಥದ್ದು, ಮಸೀದಿಯ ಒಳಭಾಗದಿಂದ ಕಲ್ಲುಗಳೆಲ್ಲ ಬಂದಿರೋದಂಥದ್ದು ಅಂತ ಕೂಡ ಹೇಳಲಾಗ್ತಾ ಇದೆ. ಆ ಬಗ್ಗೆನೂ ಕೂಡ ಇನ್ನೊಂದಷ್ಟು ವೆರಿಫಿಕೇಶನ್ ಮಾಡೋ ನಿಟ್ಟಿನಲ್ಲಿ ಕೂಡ ಒಂದಷ್ಟು CC ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನ ಇದೀಗ ಪೊಲೀಸರು ಕ್ರೋಢೀಕರಣ ಮಾಡ್ತಾ ಇದ್ದಾರೆ. ಸದ್ಯ ನಾಪತ್ತೆ ಆಗಿರುವಂತಹ ಉಳಿದ 4ರನ್ನ ಬಂಧನ ಮಾಡೋ ನಿಟ್ಟಿನಲ್ಲಿ ಕೂಡ ಪೊಲೀಸರು ಇದೀಗ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಮಮತಾ, ರೈಟ್, ಧನ್ಯವಾದ ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ. ಕಾರ್ಯಾಚರಣೆ ಮಾಡ್ತಿದ್ದೀವಿ, ಸ್ಟ್ರಿಕ್ಟ್ ಆಕ್ಷನ್ಸ್ ತಗೊಳ್ತಿದ್ದೀವಿ ಅಂತಾರೆ. ಬಟ್ ವಿಪರ್ಯಾಸ ಏನಂದ್ರೆ, 2 ದಿನಗಳ ಹಿಂದೆ ಕೂಡ ಕ್ರಿಮಿನಲ್ ಪ್ರಕರಣಗಳು, ಸ್ಪೆಷಲಿ ಸ್ಟೋನ್ ಪೆಲ್ಟಿಂಗ್ನ ಪ್ರಕರಣಗಳು ಇದ್ರೂ ಕೂಡ ಅಂಥ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳೋ ನಿರ್ಧಾರ ಮಾಡ್ತಾರೆ. ಅವಾಗ ಏನಾಗುತ್ತೆ, ನಾವು ಕಲ್ಲು ಎಸಿತಾ ಇರ್ತೀವಿ, ಕಲ್ಲು ಹೊಡಿತಾ ಇರ್ತೀವಿ, ಇನ್ನೊಬ್ಬರ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಾ ಇರ್ತೀವಿ, ನಮಗೇನು ಆಗಲ್ಲ ಅನ್ನೋ ಮಾನಸಿಕತೆ ಬಿಲ್ಡ್ ಆಗುತ್ತೆ. ಇದು ಸ್ಟಾಪ್ ಆಗೋದು ಯಾವಾಗ ಅನ್ನೋದು ಪ್ರಶ್ನೆ.